ನಿನ್ನೆ ರಾತ್ರಿ ಸುಮಾರು 10-20 ಗಂಟೆ ಸುಮಾರಿಗೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಶ್ರೀಮತಿ ಚೆನ್ನಮ್ಮ ಅನ್ನೋರು ದೂರನ್ನ ನೀಡಿದ್ದಾರೆ. ಈ ದೂರಿನ ಸಾರಾಂಶ ಏನಂತಂದ್ರೆ, ತನ್ನ ಮೊಮ್ಮಗಳು ಅಂಜಲಿ ಅನ್ನೋರು ಸುಮಾರು 23 ವರ್ಷ, ಇವ್ರಿಗೆ ಒಬ್ಬ ರಾಜೀವ್ ಅನ್ನೋ ಒಬ್ಬ ವ್ಯಕ್ತಿ ಜೊತೆಗೆ ಒಂದು ಪ್ರೀತಿ ಸಂಬಂಧ ಇತ್ತು. ಆ ನಿಟ್ಟಿನಲ್ಲಿ ನಿನ್ನೆ ಬೇಸಿಕಲಿ ಕೆಪಿ ಅಗ್ರಹಾರ ವ್ಯಾಪ್ತಿಯವರು ನಿನ್ನೆ ಒಂದು ಸಾಯಂಕಾಲ ಇವ್ರನ್ನ ಈ ಒಂದು ಅಂಜಲಿ ಅನ್ನೋರ್ನ ಕರ್ಕೊಂಡು ಬಂದು ಸ್ಟ್ಯಾಬಿಂಗ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಒಂದು ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನ ಅನ್ವಯ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆ ಅಪರಾಧ ಕ್ರಮಾಂಕ 168/2026 ಅಂತ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ತಾ ಇದ್ದೀವಿ ಮತ್ತು ಆರೋಪಿ ರಾಜೀವ್ನನ್ನು ಕೂಡ ನಾವು ವಶಕ್ಕೆ ಪಡೆದುಕೊಂಡು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದೀವಿ. ಸರ್, ಎಷ್ಟು ದಿನದಿಂದ ಪರ್ಚೇಸ್ ಆದ ಅಂಜಲಿ ಮತ್ತು ರಾಜೀವ್? ಈಗ ಸುಮಾರು ಅವರಿಬ್ರು ಏನು 6 ತಿಂಗಳಿಂದ ಅಂತ ಮಾಹಿತಿ ಇದೆ. 6-8 ತಿಂಗಳಿಂದ ಅವರಿಬ್ಬರು ಭೇಟಿ ಮಾಡ್ತಾರೆ. ಪ್ರಾಥಮಿಕವಾಗಿ ಮಾಹಿತಿ ಇದೆ, ಇನ್ನು ವಿವರವಾಗಿ ಪರಿಶೀಲನೆ ಮಾಡ್ತೀವಿ. ಸರ್, ಈಕೆ ಇನ್ನೊಬ್ಬರನ್ನ ಯಾರನ್ನ ಲವ್ ಮಾಡ್ತಿದ್ದಂತೆ, ಚಂದು ಅನ್ನುವಂಥ ಹುಡುಗನ್ನ, ಆ ವಿಚಾರವಾಗಿ ಏನಾದರೂ ಡಿಸ್ಪ್ಯೂಟ್ ಆಗಿ ಏನಾದರೂ ಮಾಡಿರೋದು? ಇನ್ನೂ ತನಿಖೆಯಲ್ಲಿದೆ. ಪ್ರಾಥಮಿಕ ಹಂತದಲ್ಲಿ ಏನು ಹೇಳಲಿಕ್ಕೆ ಆಗೋದಿಲ್ಲ. ಇನ್ನು ಸ್ವಲ್ಪ ಸಮಯ ಆದ್ಮೇಲೆ ನಾವು ಡೀಟೇಲ್ ಮಾತಾಡ್ತೀವಿ. ಸರ್, ಮೊದಲೇ ಪ್ಲಾನ್ ಮಾಡಿದ್ನಾ ಅಥವಾ ಅಲ್ಲೇ ಆನ್ ದಿ ಸ್ಪಾಟ್ ಪ್ರವೋಕ್ ಆಗಿ ಚುಚ್ಚಿರೋದು ಅಂತ? ಈಗ ಅದು ನೋಡಿದ್ರೆ ಸಡನ್ ಅಂದ್ರೆ ಅಲ್ಲಿ ಬಂದ ಮೇಲೆ ಇನ್ಸಿಡೆಂಟ್ ಆಗಿದೆ ಅಂತ ನಮಗೆ ಅನ್ಸುತ್ತೆ. ಕರ್ಕೊಂಡು ಬಂದದ್ದು ಅದನ್ನೆಲ್ಲ ಡಿಟೇಲ್ ಆಗಿ ನಾವು ಏನು ವೆರಿಫೈ ಮಾಡ್ತಾ ಇದ್ವಿ, ಕ್ಯಾಮ್ರಾಸ್ ಎಲ್ಲ ವೆರಿಫೈ ಮಾಡ್ತಾ ಇದ್ವಿ. ಅವಾಗ ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ ಪ್ರಿಪೇರ್ಡ್ ಇತ್ತ, ಹೇಗಾಗಿದೆ ಅಂತ ನಮ್ಮ ಮಾಹಿತಿ ಸಿಗುತ್ತೆ. ಸರ್, ಆರೋಪಿ ಇದ್ದಾನೆ ಸರ್, ಇವನಲ್ಲಿ ನಾವು ಏನ್ ಕೆಲಸ ಮಾಡ್ಕೊಂಡಿದ್ವಿ? ಆರೋಪಿ ಬೇಸಿಕಲಿ ಕೆಪಿ ಅಗ್ರಹಾರ ಲಿಮಿಟ್ಸ್ ತವನೆ ಇತ್ತೀಚೆಗೆ ಬಂದು ರಾಜಗೋಪಾಲ್ ನಗರ ಪೊಲೀಸ್ ಠಾಣೆ ಲಗ್ಗೇರಿ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸೊ ಇವನು 2018-19 ಕೆಲವರ ಮೇಲೆ ಅಪರಾಧ ಪ್ರಕರಣ 2-3 ಪೊಲೀಸ್ ಠಾಣೆಯಲ್ಲಿ. ಸೊ ಆ ನಿಟ್ಟಿನಲ್ಲಿ ಕೂಡ ನಾವು ಪರಿಶೀಲಿಸಿದ್ದೇವೆ. ಓಕೆ ಸರ್.